ಮಲೀನವಾಗಿರುವ ನಮ್ಮ ದಕ್ಷಿಣ ಕನ್ನಡ, ನಮ್ಮ ಕರಾವಳಿಯ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಮಲೀನ ನಮ್ಮಲ್ಲೆಲ್ಲರಿಗ ಈಗ ಒಂದಷ್ಟು ಅನುಕೂಲಕರವಾದ ಪರಿಸ್ಥಿತಿಗೆ ಬಂದಿದ್ದೇವೆ. ಯಾರು ಈಗ ಬಗ್ಗಿ ನೋಡುವುದಿಲ್ಲ, ಹಾಗಾಗಿ ಮಲಿನ ಕಾಣುವುದಿಲ್ಲ. ಆದರೆ ವಾಸ್ತವ ಏನು ಅನ್ನುವಂಥದ್ದು ನಮಗೆ ನಿಮಗೆ ಖಂಡಿತವಾಗಿ ಗೊತ್ತಿದೆ. ಸೊ ಖಂಡಿತಕ್ಕೂ ಈ ಕರಾವಳಿಯ ಏನು ಅದು ಒಂಥರ ಶ್ಯಾಡೋ ಥರ ಇದೆ, ಧರ್ಮ ದ್ವೇಷದ ಅಥವಾ ಅದನ್ನೇ ಬಿತ್ತುವ, ಮತ್ತೀಗ ಅದನ್ನು ಒಂದು ಸಾಫ್ಟಾಗಿ ಒಪ್ಪಿಕೊಳ್ಳುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆಯಲ್ಲ, ಇದು ತೀರಾ ಅಪಾಯಕಾರಿಯಾದಂಥ ಪರಿಸ್ಥಿತಿ. ಇದನ್ನು ಅಥವಾ ಇದರಿಂದ ಹೇಗೆ ಈ ಜಿಲ್ಲೆಯ ಸತ್ಯವಂತ, ತುಳುನಾಡಿನ ಸತ್ಯವಂತ ಜನರನ್ನು ಪಾರು ಮಾಡುವಂಥದ್ದು ಅನ್ನುವಂಥ ವಿಚಾರ ಅಥವಾ ಅಂಥ ವಿಚಾರಶೀಲತೆಯನ್ನು ಅಥವಾ ಅಂಥ ವಿವೇಕವನ್ನು ಕೊಡಲಿಕ್ಕೆ ಶಕ್ತಿವಂತರಾಗಿದ್ದವರು ಮಾನ್ಯ ರಾಜಶೇಖರ್ ಅವರು, ಮುಜಾಫರ್ ಅಸಾದಿ ಅವರು. ಹಾಗಾಗಿ ನಾನು ಬಯಸ್ತಾ ಇರುವಂಥದ್ದು ಅವರು ಇನ್ನೂ ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ. ಆದರೆ ಸಾವು ನಾವು ಅನಿವಾರ್ಯವಾಗಿ ಒಪ್ಪಲೇಬೇಕಾದದ್ದು. ಸಲೀಲ್ ಅವರು ಹೇಳಿದರು, ವಿ ಟಿ ರಾಜಶೇಖರ್ ಅವರು ಧೈರ್ಯವಾಗಿ ಅವರ ಹೇಳುವಂಥ ಮಾತುಗಳು ನನಗೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಎಲ್ಲ ನಾನು ಭೇಟಿ ಆಗ್ತಾ ಇದ್ದೆ. ಅವರನ್ನು ಬಹುಶಃ ಕಳೆದ 1-2 ವರ್ಷದ ಹಿಂದೆ ಒಮ್ಮೆ ಒಂದು ಸಂದರ್ಶನ ಮಾಡುವಾಗ ಅವರು ಒಂದೆರಡು ಮಾತುಗಳನ್ನು ಹೇಳಿಬಿಟ್ರು. ಇವತ್ತಿನ ನಾವು ಸನ್ನಿವೇಶದಲ್ಲಿ ಬಹಿರಂಗವಾದ ವೇದಿಕೆಗಳಲ್ಲಿ ಅಥವಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹೇಳುವಂಥ ಮಾತಲ್ಲ, ಆದರೆ ಅದು ಖಡಕ್ಕಾಗಿ ಅವರು ಹೇಳಿದ್ದಾರೆ. ಮತ್ತು ನಾನು ಅದು ಮುಗಿದ ನಂತರ ಅವ್ರ ಹತ್ರ ಹೇಳಿದೆ, ಸರ್ ನೀವು ಈ ರೀತಿಯಾಗಿ ಉಲ್ಲೇಖ ಮಾಡಿದ್ದು ಸತ್ಯ ಇದ್ದದನ್ನು ನಾನು ಹೇಳಿದ್ದೆ ಅಂತ ಸಲೀಲ್ ಅವರು ಹೇಳಿದ್ರಲ್ಲ ಅವರು. ಸೊ ಮತ್ತೆ ಅನಿವಾರ್ಯವಾಗಿ ನಾವು ಆಮೇಲೆ ಅದನ್ನು ಎಡಿಟ್ ಮಾಡಬೇಕಾಯಿತು. ಇವತ್ತಿನ ಪರಿಸ್ಥಿತಿ ಆಗಿ ಉಂಟು, ನಿಮಗೆ ಗೊತ್ತುಂಟು. ಅವರ ದಲಿತ್ ವಾಯ್ಸ್ ಬಗ್ಗೆ ಸುಮಾರು 10-20 ವರ್ಷಗಳ ಹಿಂದೆ ಅವರ ಜೊತೆಗೇನೆ ಒಂಥರ ಮಾತನಾಡುವಾಗ ಅದರ ಬಗ್ಗೆ ಅನೇಕ ವಿಚಾರಗಳನ್ನು ಅವರು ಹಮ್ಮಿಕೊಂಡಿದ್ದರು. ಮತ್ತು ತುಂಬ ಅವರಿಗೆ ಒಂಥರ ಪ್ರೌಡ್ನೆಸ್ ಇತ್ತು, ನೋಡು ಇಡೀ ದೇಶದಲ್ಲಿ ನಮ್ಮ ಪತ್ರಿಕೆಯನ್ನು ಓದುವರಿದ್ದಾರೆ, ಮತ್ತು ಸರ್ಕ್ಯುಲೇಷನ್ ಇದೆ, ಮತ್ತು ಇಷ್ಟು ಭಾಷೆಗಳಲ್ಲಿ ಬರ್ತದೆ ಅಂತೆಲ್ಲ ಭಾರಿ ತುಂಬ ಒಂಥರ ಖುಷಿಯಲ್ಲಿ ಅವರು ಹೇಳಿಕೊಳ್ತಾ ಇದ್ದಂಥ ವಿಚಾರಗಳು. ಆದರೆ ಬಟ್ ನಿಮ್ಮ ಪತ್ರಿಕೆಗಳಲ್ಲಿ ಏನು ಮಾಡ್ತಾ ಉಂಟು ಅಂತ ಆ ಸೂಕ್ಷ್ಮ ಮತ್ತು ಒಂದು ಅದನ್ನು ನೇರವಾಗಿ ಪ್ರಶ್ನೆ ಮಾಡುವಂಥದ್ದು, ನೀವೆಲ್ಲ ಏನು ಬರೀತೀರಿ ಅಂತ, ಅಂದರೆ ನೀವು ಸುಮ್ಮನೆ ಓಲೈಕೆ ಮಾಡ್ತೀರಿ ಅನ್ನುವಂಥ ವಿಚಾರಗಳನ್ನು ನೇರವಾಗಿ ಹೇಳ್ತಾ ಇದ್ದಂಥ ವಿಚಾರಗಳು. ನನ್ನ ಒಡನಾಟ PB ಸರ್ ಅವ್ರ ಜೊತೆ ಬಹುಶಃ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಆದರೂ ಇವತ್ತು ವಿ ಟಿ ರಾಜಶೇಖರ್ ಶೆಟ್ಟಿ ಅವರು ಸರ್ ಅವರ ಬಗ್ಗೆ ಬಹಳಷ್ಟು ನಾವು ಕೇಳಿದ್ದೀವಿ, ಅವರೊಟ್ಟಿಗೆ ಒಡನಾಟ ಅಥವಾ ನಿಮ್ಮೆಲ್ಲರ ಹಾಗೆ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಆದರೂ ಸ್ಮರಿಸ್ಕೊಳ್ತೀವಿ ಅವರು ಇವತ್ತೇನು ವಿ ಟಿ ರಾಜಶೇಖರ್ ಸರ್ ಅವರು ಇವತ್ತೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಯುವ ಸಮುದಾಯ ಕೂಡ ಮತ್ತು ನಮ್ಮ ಸಮಾಜ ಆ ಹಂತದಿಂದ ಯಾವ ರೀತಿಯಲ್ಲಿ ಆ ಕಾಲಘಟ್ಟದಲ್ಲಿ ಇಲ್ಲಿನ ತನಕ ಬಂದಿದೆ, ಅದನ್ನು ಹೌ ವಿ ಕ್ಯಾನ್ ಟೇಕ್ ಫರ್ದರ್ ಆಕ್ಟಿವ್ ಆಗಿ ಏನು ತಗೊಂಡೋಗ್ಬೋದು. ಆ ಹಂತದಲ್ಲಿ ಇನ್ನೊಂದು ವಿ ಟಿ ರಾಜಶೇಖರನನ್ನು ಅವರನ್ನು ಸೃಜನೆ ಮಾಡ್ಲಿಕ್ಕೆ ಆಗಲಿಲ್ಲದಿದ್ರು ಕೂಡ ಅವರು ಹಾಕಿ ಹೋದಂಥ ಹೆಜ್ಜೆಗಳನ್ನು ಇನ್ನಷ್ಟು ನಾವು ಸಾಮಾಜಿಕವಾಗಿ ಹೇಗೆ ತಗೊಂಡು ಹೋಗ್ಬೋದು, ಇಫ್ ನಾಟ್ 100% ಹೇಗೆ ಸ್ವಲ್ಪ ಮಟ್ಟದಲ್ಲ ಅದು ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳುವ ಒಂದು ಚಿಂತನೆಗಳು ಖಂಡಿತವಾಗ್ಲೂ ಆಗಲೇಬೇಕು. ಅದೇ ರೀತಿ ಆಜಾದಿ ಸರ್ ಬಗ್ಗೆ ನೀವೆಲ್ಲ ಹೇಳಿದಾಗೆ ನಾನು ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ ಮಾತು, ಯಾಕಂದ್ರೆ ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಮಾತುಕತೆ ಬರ್ತಾ ಇದ್ದು ಮಂಗಳೂರು ಯೂನಿವರ್ಸಿಟಿಗೆ ಈಗಿರುವ ವೈಸ್ ಚಾನ್ಸಲರ್ ಅವರು ಕೂಡ ಬಹಳ ಒಳ್ಳೆಯವರು. ಆದರೂ ಆಜಾದಿ ಸರ್ ಬರ್ತಾರೆ, ಅವರು ಈ ರೀತಿ ಕೆಲಸ ಮಾಡಿದ್ದಾರೆ. ನಮ್ಮ ರಾಜಾರಾಮ್ ತೋಲ್ಪಡೆ ಸರ್ ಅವರು ನಂಗೆ ಯಾವತ್ತೂ ಸಿಕ್ಕಿದಾಗ ಹೇಳ್ತಿದ್ರು, ನನ್ನೊಬ್ರು ಗೆಳೆಯರಿದ್ದಾರೆ, ಸಾಧ್ಯ ಆದರೆ ನಮ್ಮ ಇವರು ಗೆಲ್ಲರು, ಈಗಿರುವವರು ಕೂಡ ಗೆಲ್ಲರು, ಅವರು ಗೆಳೆಯರು. ಹಾಗಾಗಿ ಅವರ ಒಂದು ಆಲೋಚನೆ, ಅಡ್ಮಿನಿಸ್ಟ್ರೇಟಿವ್ ಥಾಟ್ಸ್ ಎಲ್ಲ ಬೇರೆ ಇದೆ. ಅವರು ಅವಕಾಶ ಸಿಕ್ಕಿದ್ರೆ ಬಂದರೆ ಭಾಳಷ್ಟು ಕೆಲಸ ಮಾಡ್ಬೋದಾ ಅಂತ ಏನು ಆಲೋಚನೆ ಮಾಡ್ತಿದ್ದೀನಿ ರಘು ಅಂತ ಹೇಳ್ತಿದ್ರು. ಇರಲಿ, ಆದರೂ ಆಸಾದಿ ಸರ್ ಅವರ ಬಗ್ಗೆ ಅವರ ಚಿಂತನೆಗಳನ್ನು ಇವತ್ತು ಇಸ್ಮಾಯಿಲ್ ಸರ್ ಫಸ್ಟಿಗೆ ಮೊದಲಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದರು. ಯಾಕಂತೇಳಿ ಎಲ್ಲರ ಮಾತಿನಲ್ಲೂ ಕೂಡ ನಾವು ದೇರ್ ಇಸ್ ಅ ಟೇಕ್ ಅವೇಸ್ ಅಂತ ಹೇಳ್ತೇವೆ. ಒಬ್ಬೊಬ್ಬರ ಜರ್ನಿಯಲ್ಲಿ ಅಂಬೇಡ್ಕರ್ ಅವರನ್ನು ಅವರು ನಡೆದುಕೊಂಡು ಅವರು ಹೋದಂಥ ಆದರ್ಶಗಳು ನಾವು ಅದನ್ನು ಸ್ವಲ್ಪ ಅದು ಪರಿಪಾಲನೆ ಮಾಡಿಲ್ಲಾದರೆ ನಾವು ಅವ್ರ ಬಗ್ಗೆ ಮಾತಾಡಿ ಕೂಡ ಅವ್ರ ಬಗ್ಗೆ ಏನು ಎಷ್ಟೇ ಪುಸ್ತಕಗಳನ್ನು ಬರೆದ್ರೂ ಕೂಡ ಅದಕ್ಕೆ ಒಂದು ಅರ್ಥ ಸಿಗಲ್ಲ. ಇಫ್ ನಾಟ್ 100% ಅಲ್ಲಾದರೂ ಕೂಡ ನಾವು ಸ್ವಲ್ಪ ನಮ್ಮ ಜೀವನದಲ್ಲಿ ಹಾಕಿಕೊಂಡು ನಾವು 10 ಜನರನ್ನ ಕೈಯಿಂದ ಎತ್ಕೊಂಡು ನಾವು ಮುಂದೆ ಸಾಗೋಣ. ಅವ್ರು ಹೇಳಿದಾಗೆ ಆ ರಥವನ್ನು ಅಲ್ಲಿ ತನಕ ಎಳೆದು ತಂದಿದ್ದೀನಿ, ಇದನ್ನು ಹಿಂದೆ ಹೋಗೋಕೆ ಬಿಡಬೇಡಿ, ಮುಂದೆ ಆದರೆ ಸಾಗಿಸ್ಕೊಂಡೇ ಹೋಗಿ ಅಂತ ಹೇಳಿದ್ದಾರೆ. ಹಾಗೆ
ಇವತ್ತು ನಾವು ಕಾಣಬೇಕಾದ್ರೆ ಇವತ್ತು ಮುಜಾದಿದ್ ಸರ್ ಕೂಡ ಅಷ್ಟೇ, ಅವರು ಹೇಳಿರೋ ಮಾತು ಈಗಷ್ಟೇ ನನಗೆ ಅವರು ಹೇಳಿದ ಮಾತು ಅಂತ ಹೇಳಿದರು. ಹಾಗೆ ಬಹಳಷ್ಟು ಅದು ನನಗೆ ತಟ್ಟಿತು. ನನಗೆ ಈ ಮೂವರಲ್ಲಿ ರಾಜಶೇಖರ ಶೆಟ್ಟಿಯವರ ಬಗೆಗೆ ಅವರ ಪುಸ್ತಕ ಮತ್ತು ಅವರ ಭಾಷಣಗಳನ್ನು ಕೇಳಿದ್ದೇನೆ. ದೇಸ ಅವರು ನಮ್ಮೊಟ್ಟಿಗೆ ಯಾವಾಗಲೂ ಹೆಚ್ಚು ಕಡಿಮೆ ನಮ್ಮ ಡಿ ಸಿ ಆಫೀಸಿನ ಗೇಟ್ನ ಎದುರಿನಲ್ಲಿ ಕೂತುಕೊಳ್ಳುವುದರಲ್ಲಿ ಇವರ ಪ್ರಥಮ ಸಾಲು ಮತ್ತು ಎಲ್ರಿಗೂ ಎದ್ದು ಕಾಣುವಂಥ ಒಂದು ವ್ಯಕ್ತಿತ್ವ. ಮತ್ತು ಅಸಾದಿಯವರು ಈ ಕಡೆಗಳಲ್ಲಿ ನಮ್ಮ ಮಂಗಳೂರು ಕಡೆಯಲ್ಲಿ ಓದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯ ನನಗೆ 2 ವರ್ಷ ಜೂನಿಯರ್ ಅವರು ಓದಿದ್ದಾರೆ. ಮತ್ತು ಅದರ ಒಟ್ಟಿಗೆ ಈ ಪರಿಸರದ ಬಹುಶಃ ಈ ಮೂಡಬಿದ್ರೆ ಕಡೆಯಿಂದ ಮದುವೆ ಆಗಿದ್ದು ಕಾಣ್ತದೆ, ಬಹುಶಃ ಗೊತ್ತಿದ್ದಾಗೆ ಶುರುವಾದವರು ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ವಿದ್ಯಾರ್ಥಿ ದೆಸೆಯಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಪರವಾಗಿ ಚಿಂತನೆ ಮಾಡ್ತಾ ಇದ್ದಂಥ ಆ ಕಾಲ ಸುಮಾರು 83-85ನೇ ಈ ಕಾಲಘಟ್ಟದಲ್ಲಿ ಮೂವರನ್ನು ಒಟ್ಟುಗೂಡಿಸಿದಂಥ ಅನೀಫ್ ಅವರ ಪ್ರಯತ್ನವನ್ನು ನಾವು ಮೆಚ್ಚೋಣ. ಅವರು ಒಬ್ಬರು ರಾಜಶೇಖರ್ ಅವರು, ಇನ್ನೊಬ್ಬರು ನಮ್ಮ ದೇಸ ಅವರು ಮತ್ತು ಇನ್ನೊಬ್ಬರು ಅಸಾದಿಯವರು. ಇವರು 3 ಜನ 3 ಸಮುದಾಯಗಳಿಂದ ಬಂದವರು ಆಗಿದ್ದರೂ ಅವರ ಚಿಂತನೆಗಳು ಮನುಷ್ಯರ ಒಟ್ಟಿಗಿದ್ದಂಥ ಚಿಂತನೆಗಳು. ಇದನ್ನು ನಾನು ವಿದ್ಯಾರ್ಥಿಯಾಗಿ ಒಬ್ಬ ಸೌಹಾರ್ದತೆಯ ಸಮನ್ವಯತೆಯ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಅವರ ಬಗೆಗೆ ಅಪಾರವಾದಂಥ ಗೌರವ ಮತ್ತು ವಿಶ್ವಾಸ ಒಂದು ರೀತಿಯಲ್ಲಿ ಇದ್ದಂಥ ವಿಚಾರ. ಹೆಚ್ಚು ಇವರ ಬಗೆಗೆ ನಾನು ಈ ಇಬ್ಬರು ಹಿರಿಯರ ಬಗೆಗೆ ಮಾತಾಡೋದಕ್ಕಿಂತ ನನಗೆ ಗೊತ್ತಿರುವುದನ್ನು ಅಸಾಧ್ಯ ಬಗ್ಗೆ ಒಂದು 3-4 ಮಾತುಗಳನ್ನು ಹೇಳೋಣ. ಮೈಸೂರು ವಿಶ್ವವಿದ್ಯಾಲಯ ಅವರ ಒಮ್ಮೆ ಯಾಕೋ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಿವೃತ್ತಿ ಅಂಚಿನಲ್ಲಿದ್ದಾಗ ನಾವು ಭೇಟಿಯಾಗಿದ್ದೆವು. ಆಗ ಅವರೊಂದು ಬಯೋಡೇಟಾ ಅವರು ರೆಡಿ ಮಾಡ್ತಾಯಿದ್ರು. ಅವರು ಮಾಡ್ತಾಯಿದ್ರು ಎನ್ನುವುದಕ್ಕಿಂತಲೂ ಅವರ ಸುತ್ತಮುತ್ತಿನವರ ಸ್ನೇಹಿತರು ಬಂಧುಗಳು ಕೂಡಿಕೊಂಡು ಒಂದು ಬಯೋಡೇಟಾ ರೆಡಿ ಮಾಡ್ತಾಯಿದ್ರು, ವ್ಯಕ್ತಿ ಪರಿಚಯ. ನನಗೆ ಗೊತ್ತಿರಲಿಲ್ಲ ಏನಪ್ಪ ಏನು ಕತೆ ಹೀಗೆ ಅಂತ. ನನ್ನೊಬ್ಬರು ತರಗತಿ ಮೇಟ್ ಒಬ್ಬರು ಬೇರೆ ವಿಶ್ವವಿದ್ಯಾನಿಲಯದಲ್ಲಿ ನಿವೃತ್ತ ಕುಲಪತಿಯಾಗಿದ್ದವರು ಮಾತಾಡ್ತಾ ನಾವು ಮೈಸೂರಿನಲ್ಲಿ ಅಸಾದಿಯವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಕಣೋ ಅಂತ ಏನೋ ಹೇಳಿದಾಗ ಇತ್ತು. ಏನು ಸರ್ ಅಂತ ಕೇಳಿದ್ರೆ, ಇಲ್ಲ ರೀ ಇವರೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ, ಇದು ಅವರ ಖಾಸಗಿ ವಿಚಾರ, ಸುಮ್ಮನೆ ಹೇಳ್ತಾ ಇದ್ದಾರೆ, ಯಾರು ಮಾಡ್ತಾರೆ ನಮ್ಮನ್ನು ಮಂಗಳೂರಿಗೆ ವೈಸ್ ಚಾನ್ಸಲರ್ ಆಗಿ ಅಂತ ಹೇಳಿದ್ರು. ಅಲ್ಲಿವರೆಗೆ ನನಗೆ ಆ ವಿಚಾರ ಗೊತ್ತಿರಲಿಲ್ಲ. ಅವರು ಪ್ರಯತ್ನ ಪಟ್ಟರು ಅಥವಾ ಸರ್ಕಾರವೇ ಅವರನ್ನು ಮುಂದೆ ತಂದು ನಿಲ್ಲಿಸಿತು, ಸರ್ಕಾರವೇ ನಮ್ಮ ಕರ್ನಾಟಕದ ಇಂದಿನ ಸರ್ಕಾರವೇ ಅವರನ್ನು ಮುಂದೆ ತಂದು ನಿಲ್ಲಿಸಿತು. ಆ ನೆಲೆಯಲ್ಲಿ ಅವರಿಗೆ ಸ್ವಲ್ಪ ಆಸೆ ಆಕಾಂಕ್ಷೆ ಇತ್ತು. ಮಂಗಳೂರಿನಲ್ಲಿ ತಾನು ಓದಿದ ವಿಶ್ವವಿದ್ಯಾನಿಲಯಕ್ಕೆ ಒಂದು ರೀತಿಯಲ್ಲಿ ನಾವು ಯಾವುದಾದ್ರೂ ಒಂದು ಸೇವೆಯನ್ನು ಸಲ್ಲಿಸ್ಬೋದು ಅಂತ ಒಂದು ಆಶಾವಾದಿಯಾಗಿದ್ದರು. ಇವೆಲ್ಲವೂ ಅವರೊಂದು ಒಂಥರದ ಮಿಶ್ರಣದ ಬದುಕು ಆಗಿತ್ತು ಎನ್ನುವುದರಲ್ಲಿ. ಮಹತ್ವಾಕಾಂಕ್ಷಿ ಅಂತ ಹೇಳಿದರೆ ನನಗೆ ಆ ಹುದ್ದೆ ಸಿಗಲೇಬೇಕು ಅಥವಾ ನಾನು ಇಷ್ಟು ದೊಡ್ಡವ ಅಂತೇಳಿ ಹೇಳಿಸಿಕೊಳ್ಬೇಕು ಎನ್ನುವ ಯಾವುದೇ ಥರದ ಆಲೋಚನೆ ಅವರ ಮನಸ್ಸಿನಲ್ಲಿ ಇರಲಿಲ್ಲ. ನನಗೆ ಸಾಧಾರಣ ಅವರಲ್ಲಿ ಆತ್ಮೀಯತೆ ಆಪ್ತರಾಗಿ ನಾವು ಬದುಕಿದ್ದು ಸುಮಾರು ಒಂದು 10 ವರ್ಷದ ಕಾಲ. ಅದಕ್ಕಿಂತ ಮೊದಲು ಅವರು ಯಾವುದೋ ಒಂದು ರೀತಿಯಲ್ಲಿ ನಾವು ಯಾವುದೋ ಒಂದು ರೀತಿಯಲ್ಲಿ ಸಾಹಿತ್ಯದ ಸಂದರ್ಭಗಳಲ್ಲಿ ಮೈಸೂರಿಗೆ ಹೋದರೆ ಭೇಟಿಯಾಗ್ತಾ ಇದ್ವಿ ಅಷ್ಟೇ. ಮತ್ತೊಬ್ಬರು ಆಪ್ತತೆಯನ್ನು ಕೂಡಿಸಿಕೊಂಡದ್ದು ಈ ಒಂದು 10 ವರ್ಷದ ಕಾಲಘಟ್ಟದಲ್ಲಿ. ಆಗ ಅವರು ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ತುಂಬ ಬೆಳೆದಿದ್ದರು, ತುಂಬ ಬೆಳೆದಿದ್ದರು. ಅಲ್ಲಿ ಕೆಲವೊಬ್ಬರು ಪ್ರೊಫೆಸರ್ಸು ನಮ್ಮ ಪ್ರೊಫೆಸರ್ಸ್ ಆಗಿದ್ದವರು, ಅವರು ಇವರೆಲ್ಲ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಇದರಲ್ಲಿ ಕೂಡ ಡಾಕ್ಟ್ರಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಬಗ್ಗೆ ಕೂಡ ಅವರದ್ದು ಆಗಿತ್ತು ಕೆಲಸ ಎಲ್ಲ. ಮತ್ತು ವಿದೇಶಗಳಲ್ಲಿ ಕೂಡ ಈಗ ಹ್ಯುಮ್ಯಾನಿಟಿಗೆ ಸಂಬಂಧಪಟ್ಟಂಥ ವಿಭಾಗಗಳಲ್ಲಿ ಒಂದು ಕಾಲಕ್ಕೆ ಹ್ಯುಮ್ಯಾನಿಟಿಗೆ ಸಂಬಂಧಪಟ್ಟ ವಿಭಾಗಗಳಲ್ಲಿ ಒಂದು ಕಾಲಕ್ಕೆ ಆಡಳಿತಗಾರರು ಆಗೋದು ಕಷ್ಟ ಎನ್ನುವಂಥ ಒಂದು ಅಭಿಪ್ರಾಯ ನಮ್ಮ ಜನರಲ್ಲಿ ಇದ್ದು, ಅದರ ಹಿಂದೆ ಒಂದು ಪುರೋಹಿತಶಾಹಿ ಆಲೋಚನೆ ಇತ್ತು, ಎಲ್ಲೋ ಅದು ಲೋಲಾಕ್ಷ ಅವರು ಹೇಳಬೇಕು ನನಗೆ ಗೊತ್ತಿಲ್ಲ, ಆ ಥರದಲ್ಲಿ ಇತ್ತು. ಹ್ಯುಮ್ಯಾನಿಟಿ ಅಂದರೆ ಅವರಿಗೆ ಆರ್ಟ್ಸ್ ಸಂಬಂಧಪಟ್ಟವರು, ಭಾಷೆಗೆ ಸಂಬಂಧಪಟ್ಟವರು ಆಡಳಿತಗಾರರಾಗೋದು ಕಷ್ಟ, ಅವರಿಗೆ ಆಡಳಿತ ಮಾಡಲಿಕ್ಕೆ ಬರೋದಿಲ್ಲ ಎನ್ನುವಂಥ ರೀತಿಯಲ್ಲಿ. ಆದರೆ ಅವೆಲ್ಲವನ್ನೂ ಮೀರಿ ಇತ್ತೀಚಿನ ದಿನಗಳಲ್ಲಿ ನಾವು ಇಡೀ ಕರ್ನಾಟಕಾದ್ಯಂತ, ಯಾಕೆ ದೇಶದಾದ್ಯಂತ JNU ಕೂಡಿ, JNU ಓದಿದವರು ಮತ್ತು ಅವರ PhD ಇತ್ಯಾದಿಗಳೆಲ್ಲ ಇದೆಲ್ಲವನ್ನು ಕೂಡಿಕೊಂಡು ಅವರು ಮಾತಾಡಿದರೆ, ಒಬ್ಬ ರಾಜನೀತಿ ಶಾಸ್ತ್ರ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿ ಪ್ರೊಫೆಸರಾಗಿ ಅವರ ಕೆಲಸ ಮೈಸೂರು ವಿಶ್ವವಿದ್ಯಾಲಯದ ಇವತ್ತು ನನ್ನ ಗುರುಗಳು ಹೇಳ್ತಾರೆ, ಪಂಡಿತರಾದಿರಲ್ಲಿ ಬೆಳಗ್ಗೆ ನಾನು ಮಾತಾಡಿದೆ, ಇವತ್ತು ಹೇಳ್ತಾರೆ, ಆ ಮನುಷ್ಯ ಹೇಗೆ ಬದುಕಿದ, ಏನು ಸಂಘಟನೆ ಮಾಡಿದ ಅದು ಬೇರೆ ವಿಚಾರ,
ಆದರೆ ಆತ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಿದ ಕೆಲಸವನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅವರ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಕೆಲಸ ಏನಿತ್ತು ಅದು ನನಗೆ ಗೊತ್ತಿಲ್ಲ. ಸಮಾಜಶಾಸ್ತ್ರದಲ್ಲೂ ಹಾಗೆ. ಎಲ್ಲಕ್ಕಿಂತಲೂ ಹೆಚ್ಚು ಒಬ್ಬ ಧೀಮಂತ ಅಧ್ಯಾಪಕನಾಗೋದು ಹೇಗೆ ಅಂದರೆ ಕೇವಲ ವಿದ್ಯಾರ್ಥಿಗಳೊಂದಿಗೆ ಬೆರೆತು ವಿದ್ಯಾರ್ಥಿಗಳು ಒಳ್ಳೆಯ ಅಧ್ಯಾಪಕರು ಮೇಷ್ಟ್ರು ಅಂತ ಹೇಳಿದಾಗಲ್ಲ, ಮೇಷ್ಟ್ರು ಅಧ್ಯಾಪಕರೊಂದಿಗೆ ಸೇರಿಕೊಂಡು ವಿದ್ಯಾರ್ಥಿಗಳೊಂದಿಗೂ ಸೇರಿಕೊಂಡು ವಿದ್ಯಾರ್ಥಿ ಪೋಷಕರೊಟ್ಟಿಗೂ ಸೇರಿಕೊಂಡು ಸಮಾಜವನ್ನು ತೆರೆದ ಕಣ್ಣಿನಿಂದ ನೋಡುವ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಅಸಾಧ್ಯವರಲ್ಲಿ ಬಹಳ ಬಹಳ ಪ್ರೀತಿಯ ಒಂದು ನಡವಳಿಕೆ. ಅವರು ಒಂದು ಮಾತು ಹೇಳೋರು ಯಾವಾಗಲೂ, ಅವರ ಪೈಕಿಯವರು ಯಾರು ಇದ್ದಾರೆ ಮೇಡಮ್ಗಳು ಗೊತ್ತಿಲ್ಲ ನನಗೆ, ಅವರೊಂದು ಮಾತು ಹೇಳೋರು, ಹೃದಯದಲ್ಲಿ ಮಾತಾಡಬೇಡ ಮರೆಯ, ಮಾತಾಡೋದಾದರೆ ತಲೆಯಲ್ಲಿ ಬುದ್ಧಿಯಲ್ಲಿ ಮಾತಾಡು ಅಂತ. ಸ್ವಲ್ಪ ವಾಸ್ತವಿಕವಾದದ್ದು. ಹೃದಯದಲ್ಲಿ ಯಾವಾಗಲೂ ಹೃದಯಕ್ಕೆ ನೋವಾಗುತ್ತೆ ಮಾತುಗಳಿಂದ. ಆ ಹೃದಯದ ಮಾತುಗಳು ನಮಗೆ ಪ್ರಯೋಜನಕಾರಿ ಆಗುತ್ತೆ ಅಂತ ನಾನು ಭಾವಿಸುವುದಿಲ್ಲ. ಬುದ್ಧಿಯ ಮಾತುಗಳು ಅದೊಂದು ಕೌಶಲದಿಂದ ಕೂಡಿರತಕ್ಕಂಥ ಮಾತುಗಳು, ಅವುಗಳನ್ನು ಉಪಯೋಗಿಸು ಅಂತ ಒಂದು ಅವರ ಜನರಲ್ ಆಗಿದ್ದಂಥ. ಇದು ಯಾಕೆ ಹೇಳಿದೆ ಅಂದರೆ, ಒಂದು ವಿಶ್ವವಿದ್ಯಾನಿಲಯವನ್ನು ಕಟ್ಟೋದಕ್ಕೆ ಬುದ್ಧಿವಂತಿಕೆ ಎಷ್ಟು ಬೇಕು ಎನ್ನುವುದನ್ನು ಅವರು ಪರೋಕ್ಷವಾಗಿ ಅವರ ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ರಂತೆ. ಅದು ಕೂಡ ಮೈಸೂರಿನಲ್ಲಿದ್ದುಕೊಂಡು ಅವರು ಮಾಡಿದ್ದು ಅಂತ ಕೇವಲ. ಮತ್ತು ಇನ್ನೊಂದು ಅವರ ಬಗ್ಗೆ ಅಭಿಪ್ರಾಯ ಇತ್ತು, ಒಬ್ಬರು ನಾಯಕನಾಗಬೇಕಾದ್ರೆ ಒಂದು ಆ ಮನೋಧರ್ಮದ ಒಂದು 100 ಜನ ಹಿಂದೆ ಮುಂದೆ ಸ್ನೇಹಿತರು ವಿದ್ಯಾರ್ಥಿಗಳು ಎಲ್ಲ ಇರುವುದು ಕ್ರಮ. ಆದರೆ ಅಸಾಧ್ಯವರು ಅದನ್ನು ಕಟ್ಟಿರಲಿಲ್ಲ. ಅದು ಅವರದೊಂದು ಸ್ವಲ್ಪ ಏನೋ ಆಗಿತ್ತೋ ಗೊತ್ತಿಲ್ಲ. ಅಂದರೆ ಜನರೊಂದಿಗೆ ಸ್ಪಂದನೆ ಇತ್ತು, ಆದರೆ ಕಟ್ಟಿಕೊಂಡಿರಲಿಲ್ಲ. ಅವರೊಂದು ಸಂಘಟನೆಯನ್ನು ತನಗೆ ಯಾವತ್ತಾದರೂ ಪ್ರಯೋಜನಕ್ಕೆ ಬರ್ಬೋದು ಎನ್ನುವಂಥ ದೃಷ್ಟಿಯಲ್ಲಿ ಅವರು ಕಟ್ಟಿಕೊಂಡಿರಲಿಲ್ಲ. ಗವರ್ನರಲ್ಲಿ ಹೋಗಿ ಕೂತುಕೊಳ್ಳಲಿಕ್ಕೆ ಒಂದು 10 ಜನ 20 ಜನ ಹೋರಾಟಗಾರರು, ಜನ ಪ್ರೀತಿ ಇರುವವರು ಬೇಕಾಗಿತ್ತು. ಅದು ಅವರಲ್ಲಿ ಸಿಗಲಿಲ್ಲ ಕೊನೆಯ ಗಳಿಗೆಯಲ್ಲಿ. ಇದೆಲ್ಲವೂ ಕೂಡ ಈ ಹಿಂದೆ ಕೆಲವು ವೈಸ್ ಚಾನ್ಸಲರ್ಸ್ ಆದವರು ಗವರ್ನರ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎನ್ನುವಂಥ ಸಂದರ್ಭದಲ್ಲಿ ಒಂದು 50 ಜನ ಹೋಗಿ ಗವರ್ನರ್ನ ಕಚೇರಿ ಎದುರಿನಲ್ಲಿ ಧರಣಿ ಕೂತು ವೈಸ್ ಚಾನ್ಸಲರ್ ಮಾಡಿಸಿಕೊಂಡು ಬಂದವರು ಇದ್ದಾರೆ. ಹಣ ಕೊಟ್ಟಲ್ಲ. ಆ ಥರ ಮಾಡಿಸಿಕೊಂಡು ಬಂದವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಟ್ಟಿಗೆ ಇದ್ದವರು ಕೆಲವರು ಸ್ನೇಹಿತರು ಇದ್ದರು. ಇರಲಿ, ಏನೇ ಇರಲಿ, ಅಸಾಧ್ಯವರು ನಮಗೆ ಹೆಚ್ಚು ಕಾಲ ಅವರ ಬುದ್ಧಿಯೊಂದಿಗೆ ಮಾತಾಡಲಿಕ್ಕೆ ನಮಗೆ ಅವರು ಸಿಗಲಿಲ್ಲ. ಒಂದು ವೇಳೆ ಮಂಗಳೂರಿಗೆ ಬರ್ತಿದ್ರೆ ಆ ಬುದ್ಧಿಯೊಂದಿಗೆ ನಾವು ಮಾತಾಡ್ಬೋದಾಗಿತ್ತು, ಅವರಿಗೂ ಸ್ವಲ್ಪ ಹೃದಯದೊಂದಿಗೆ ನಾವು ಮಾತಾಡಿಸ್ಬೋದಾಗಿತ್ತು. ಅದೆಲ್ಲವೂ ಕೂಡ ಒಂದು ನಾಡಿಗೆ ತುಂಬ ದೊಡ್ಡ ನಷ್ಟವನ್ನು ನಾವು ಅನುಭವಿಸಿದ್ದೇವೆ. ಅದು ಒಂದು. ಮತ್ತು ಈ ಡೇಸಾ ಅವರನ್ನು ಕೇಳಿದರೆ ಅವರಿಗೆ ಅವರು ಯಾರಂತ ಮೇಡಮ್ ಮಗಳಂತಲ್ಲ, ಅವರು ಯಾರಂತ ಗೊತ್ತಾಗೋದಕ್ಕಿಂತ ನೀವು ಯಾರು ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅದು ನನಗೆ ಭಾಳ ಹಿಡಿಸಿದ್ದವರ ವಿಚಾರ. ಅಂದರೆ ತಾನು ಯಾರು ಅಂತ ಅವರು ಆಲೋಚನೆ ಮಾಡ್ತಾ ಇರಲಿಲ್ಲ, ನನ್ನೊಟ್ಟಿಗೆ ಇರುವ ನೀವು ಯಾರು ಅಂತ ಆಲೋಚನೆ ಮಾಡ್ತಾಯಿದ್ರು. ಅದೊಂದು ರೀತಿಯಲ್ಲಿ ಸೈದ್ಧಾಂತಿಕವಾಗಿ ಇರತಕ್ಕಂಥ ಅವರ ಅಭಿಪ್ರಾಯ ಆಗಿತ್ತು. ಅಂದರೆ ನನಗಿಂತ ನನ್ನೊಟ್ಟಿಗಿರೋರು ನನಗೆ ಮುಖ್ಯ ಅಂತ ಭಾವಿಸುವಂಥ ಒಂದು ರೀತಿ. ರಾಜಶೇಖರ್ ಅವರ ಸಾಹಿತ್ಯ ಮತ್ತು ಅವರ ಪಂಥಗಳನ್ನು ಕೇಳಿದರೆ ಎಡಪಂಥ, ಬಲಪಂಥ, ನಡುಪಂಥ, ಇದೆಲ್ಲ ಯಾವ ಪಂಥ ಎಲ್ಲ ಇರ್ತಲ್ಲ, ಅದು ಬಿಡಿ. ಆ ಥರದಲ್ಲಿ ಒಂದು ಆರೋಗ್ಯಕರವಾಗಿ ಪ್ರಗತಿಪರವಾಗಿ ಚಿಂತನೆ ಮಾಡೋ ಕೊನೆಯ ದಿನಗಳವರೆಗೂ ಆ ಕೆಲಸವನ್ನು ಮಾಡಿದ್ದಾನೆ. ನಾಡಿಗೆ ಈ 3 ಸ್ನೇಹಿತರು ನಮ್ಮನ್ನು ಬಿಟ್ಟು ಹೋದದ್ದು ನಮ್ಮ ಕರಾವಳಿಗೆ, ನಮ್ಮ ತುಳುನಾಡು ಅಂತ ಏನು ಕರೆಯುತ್ತೆ ನಮ್ಮ ನಾಡಿಗೆ, ಮತ್ತೆಲ್ಲಕ್ಕಿಂತಲೂ ಮುಖ್ಯವಾಗಿ ಮನುಷ್ಯ ಹೃದಯಗಳಿಗೆ ಅವರಿಂದ ನಮಗೆ ತುಂಬ ನಷ್ಟ ಆಗಿದೆ. ಆ ನಷ್ಟವನ್ನು ತುಂಬುವುದು ಅವರ ಹಿಂದೆ ಈಗ ಅನಿಪರ್ ಇರ್ಬೋದು, ಲೋಲಾಕ್ಷರ ಇರ್ಬೋದು, ಇಂಥ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ, ಯಾದವ್ ಶೆಟ್ಟಿ ಇದ್ದಾರೆ, ಕಾಪಿಗಾಡ ಇದ್ದಾರೆ, ಇಂಥೆಲ್ಲ ಹಿರಿಯ ಸ್ನೇಹಿತರು, ಕಿರಿಯ ಸ್ನೇಹಿತರೆಲ್ಲ ಕೂಡಿಕೊಂಡ್ರೆ ಈ ಕೆಲಸವನ್ನು ನಾವು ಮುಂದುವರಿಸ್ಬೋದು ಎನ್ನುವುದರೊಂದಿಗೆ ನಿಮ್ಮನ್ನು ಮತ್ತೆ ನಾವು ಭೇಟಿಯಾಗೋದು, ನಾವು ಮಾತಾಡೋ ಮಾತು ನಿಮಗೆ ಸಿಗುತ್ತೆ ಅಂತ ನಾನು ನಂಬಿಕೊಂಡಿಲ್ಲ. ಆದರೆ ಆ ಮಾತುಗಳು ಸಿಕ್ಕಿದರೆ ನಿಮಗೆ ಒಂದು ನಮ್ಮದೇ ಆದಂಥ ಒಂದು ರೀತಿಯ ಪ್ರೀತಿಯ ನಮನ. ಸೊ ಅವರು ಈ ಕೆಲವು ಮೀಟಿಂಗ್ಸಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಟುಡೇಸ್ ಮಾಡರ್ನ್ ಡೇ ಅಂಬೇಡ್ಕರ್ ಅಂತ ಹೇಳಿ ಕರೀತಾ ಇದ್ರು. ಐ ಥಿಂಕ್ ದಟ್ಸ್ ನಾಟ್ ಅ ಗುಡ್ ಥಿಂಗ್ ಟು ಕಂಪೇರ್ ಯು ಸೆಲ್ಫ್ ವಿತ್ ಅಂಬೇಡ್ಕರ್, ಬಟ್ ಇಟ್ ಈಸ್ ಟ್ರೂ ದಟ್ ಅವರು ದಲಿತ್ ಅಂತ ಟರ್ಮಿನಾಲಜಿ ಏನಿದೆಯೋ ಮತ್ತು ಅಂಬೇಡ್ಕರ್ ವಾದ, ಅಂಬೇಡ್ಕರ್ ಥಾಟ್ಸ್ ಏನಿದೆಯೋ, ಆರು ಏತ್ ಮಲ್ತಿರೊಂಜಿ ಆಯ್ತ ಡಿಸೆಮಿನೇಷನ್ ಆಯ್ತ ಪಾಪ್ಯುಲರೈಸೇಷನ್ ಮಲ್ತಿನಾರ್ತ್ ಈ ಲಾಸ್ಟ್ 20-30 ಇಯರ್ಸ್ ಬಾರಿ ಕಡಿಮೆ ಜನ ಮಲ್ತುಪ್ಪರೆ. ಇತ್ತ
actually, if you look at, because my job when I was in school was to type all his articles. ಹೆಚ್ಚಾಗಿ ದಲಿತ್ ವಾಯ್ಸ್ ಆರ್ಟಿಕಲ್ಸ್ ಮಾತ್ರ ಎಲ್ಲ ನಾನೇ ಟೈಪ್ ಮಾಡಿರೋದು. ಸೊ ಆ ಟೈಮಲ್ಲಿ ನಮಗೆ ಹೆಚ್ಚು ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಇವಾಗಂತೂ ಅಂಬೇಡ್ಕರ್ ಇಸ್ ಇನ್ ಫ್ಯಾಷನ್. ಸೊ ನೀವು ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಯಾವುದೇ ರಿಲಿಜನ್ ಇರ್ಬೋದು, ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಇಸ್ ಬಿಕಮ್ ಫ್ಯಾಷನಬಲ್ ನಾವು. ಸೊ ಐ ಥಿಂಕ್ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟು ಸಮ್ ಎಕ್ಸ್ಟೆಂಟ್ ಅಟ್ ಲೀಸ್ಟ್ ಇನ್ ಮೇನ್ ಸ್ಟ್ರೀಮಿಂಗ್ ಅಂಬೇಡ್ಕರ್ ಥಿಂಕಿಂಗ್. ಆ್ಯಂಡ್ ಟುಡೇ ನಿಮ್ಮದು ಏನೋ ಅಭಿಪ್ರಾಯ ಇದ್ದರೂ ಅಂಬೇಡ್ಕರ್ನ ಕ್ರಿಟಿಸೈಸ್ ಮಾಡೋದು ಪಬ್ಲಿಕ್ಲಿ ಭಾಳ ಕಷ್ಟ. ಯು ವಿಲ್ ಬಿ ಟೇಕಿಂಗ್ ಅ ಬಿಗ್ ರಿಸ್ಕ್ ಇಫ್ ಯು ಕ್ರಿಟಿಸೈಸ್ Ambedkar public. Even for the BJP RSS, they cannot say anything against Ambedkar now. And I think that's a big contribution he made. But Nanu, I thought, I'll say 3 or 4 things which is about the uniqueness. Arna onji special unique characteristic enchina aita ಬಗ್ಗೆ ಒಂದು 3-4 ವಿಷಯ ಪಂಡ್ಪಾನು. Number 1 ಪಂಡ ಅವೆ unity of the oppressed communities of India, not just within the caste. ಬಹುಜನ್ ಪಂಡ ನಿಖಿಲ್ ಗೊತ್ತು, ನಾವು ಕಾಂಶಿರಾಮ್ ಅಂಬೇಡ್ಕರ್ ಮತ್ತು ಕ್ರಿಯೇಟ್ ಮಾಡ್ತೀನಿ ಟರ್ಮಿನಾಲಜಿ. ಬಹುಜನ್ ಪಂಡ ಬ್ಯಾಕ್ವರ್ಡ್ ಕಾಸ್ಟ್ ಬೊಕ್ಕ ದಲಿತ್ಸ್ ದ ಯೂನಿಟಿ, ಅವು ಪ್ರೈಮರಿ ಪಂಡ ಅಂಬೇಡ್ಕರ್ಸ್ ಮೇನ್ ಪಾಯಿಂಟ್, or ಕಾಂಶಿರಾಮ್ particularly had made the main point. Then the Muslim and Sikh unity issue also was brought up. I think NFRನ ಹೆಚ್ಚಾದ ಯುನೀಕ್ ಕಾಂಟ್ರಿಬ್ಯೂಷನ್ ಪಂಡ ದಲಿತ್ ಮುಸ್ಲಿಂ ಅಲಯನ್ಸ್ ಐಟ್ ಕೆಲವರು ಮತ್ತು ಪೋಡಿ ಎತ್ತನ ಆಯ್ತು ಅಂಚ ಪಾತಿರಣ್ಣ ದಲಿತ್ ಮುಸ್ಲಿಂ ಅಲಯನ್ಸ್ ಪಂಡ ಪಂಡ ಆ ಟೈಮ್ನಂತೆ ಕ್ಯಾರೇಜ್ ಬೋರ್ಡ್ ಇತ್ತನ ಅವು ಪಾತಿರೋಣ ಅದೆಗೆಂಡ ಮುಸ್ಲಿಮ್ಸ್ಗಳ ದಲಿತ್ಸ್ಲ ಸಸ್ಪಿಷನ್ ಇತ್ತನ ಮಸ್ತ್ ಸಸ್ಪಿಷನ್ ಇತ್ತೆಲ್ಲ ಉಂಡು, ಯಾವುದಾರ ಸಾಲ್ವ್ ಆತನ ಅತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ದಲಿತ್ ಮುಸ್ಲಿಂ ಅಲಯನ್ಸ್ ಪಾತಿರ್ನ ಶುರು ಮಾಡ್ತೀನಿ ಆರೆ ಸಿಸ್ಟಮ್ಯಾಟಿಕ್ ಆಗಿ ಪಾತಿರ್ನಿ ಆರೆ. ಸೊ ಅವು ಒಂಜಿ ಸೆಕೆಂಡ್ ಪಂಡ ಅದನ್ನ ಇಂಟ್ರೆಸ್ಟಿಂಗ್ ಅದನ್ನ ಲ್ಯಾಂಗ್ವೇಜ್ ಬುಕ್ ಸ್ಟೈಲ್ ತುಂಡ ಅವರ ಸ್ಟೈಲ್ ಬರೆಯೋ ಸ್ಟೈಲ್ ನೋಡಿದ್ರೆ ಭಾಳ ಪೊಲೆಮಿಕಲ್ ಸ್ಟೈಲ್. ಪೊಲೆಮಿಕಲ್ ಅಂತ ಹೇಳಿದ್ರೆ ವೆರಿ ಪ್ರೊವೊಕೇಟಿವ್. ಹೆಚ್ಚಾಗಿ ಜನ ಆ ಥರ ಬರೆಯೋದಿಲ್ಲ. ಸೊ ಇವಾಗ ಸ್ಕಾಲರ್ಶಿಪ್ಪಲ್ಲಿ ನೀವು ಇಂಟೆಲೆಕ್ಚುಯಲ್ಸ್ ಅದು ಕೇಳಿದ್ರೆ ಅವ್ರು ಹೇಳ್ತಾರೆ ದಿಸ್ ಇಸ್ ನಾಟ್ ಸ್ಕಾಲರ್ಶಿಪ್, ದಿಸ್ ಪೊಲೆಮಿಕ್ಸ್ ಅಂತ. ಬಟ್ ಆ ಪೊಲೆಮಿಕಲ್ ಲ್ಯಾಂಗ್ವೇಜ್ ಸ್ಟೈಲ್ ಯೂಸ್ ಮಾಡಿದ್ರಿಂದ ಅವರ ಮೆಸೇಜ್ ಗ್ರಾಸ್ ರೂಟ್ ವಿಲೇಜ್ ತನಕ ಹೋಗ್ತಾಯಿತ್ತು. ಅವ್ರು ಬರ್ದಿದ್ದು ಇಂಗ್ಲೀಷಲ್ಲೇ ಜಾಸ್ತಿ, ಬಟ್ ಲೋಲಾಕ್ಷ ಕನ್ನಡದಲ್ಲಿ ಮಾಡ್ತಾಯಿದ್ರು. ಆ ಥರ ಒಂದು ಪೀಕ್ ಲೆವೆಲಲ್ಲಿ ಒಂದು ಅಟ್ಲೀಸ್ಟ್ 10 ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಆಗ್ತಾಯಿತ್ತು, ಬೆಂಗಾಲಿ, ಮರಾಠಿ, ಅದು ಎಲ್ಲ. ಆಮೇಲೆ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಕೂಡ ದಲಿತ್ ವಾಯ್ಸ್ ರೀಡರ್ಸ್ ಗ್ರೂಪ್ ಇತ್ತು. ಅದೊಂದು ಇಷ್ಟು ದೊಡ್ಡ ರಿಜಿಸ್ಟರ್ ಇದೆ. ಆ ರಿಜಿಸ್ಟರ್ ಓಪನ್ ಮಾಡಿದ್ರೆ ಡಿಸ್ಟ್ರಿಕ್ಟ್ ವೈಸ್ ದಲಿತ್ ವಾಯ್ಸ್ ಸಬ್ಸ್ಕ್ರೈಬರ್ಸ್ ಗ್ರೂಪ್ ಇವಾಗೆಲ್ಲ ಡೇಟಾಬೇಸ್, ಇಮೇಲ್ ಅದೆಲ್ಲ ಆವಾಗ ಇರಲಿಲ್ವಲ್ಲ, ಫೋನು, ವಾಟ್ಸಪ್ ಅದೆಲ್ಲ. ಬಟ್ ಯಾವ ಡಿಸ್ಟ್ರಿಕ್ಟಲ್ಲಿ ನೋಡಿದ್ರು ಒಂದು ದಲಿತ್ ವಾಯ್ಸ್ ಸಬ್ಸ್ಕ್ರೈಬರ್ಸ್ ಗ್ರೂಪ್ ಇತ್ತು. ಸೊ ಭಾಳ ಆರ್ಗನೈಸ್ಡ್ ನೆಟ್ವರ್ಕ್ ಆಲ್ ಓವರ್ ಇಂಡಿಯಾ ಇತ್ತು ಅವ್ರು ಮಾಡಿರೋದು. ಸೊ ಆಯ್ತು. ಸೆಕೆಂಡ್ ದಿ ಯುನೀಕ್ ಫ್ಯಾಕ್ಟರ್ ಇಸ್ ಮುಸ್ಲಿಂ ದಲಿತ್ ಅಲಯನ್ಸ್. ದ ಥರ್ಡ್ ಅಂತ ಹೇಳಿದ್ರೆ ಬಿಕಾಸ್ ಹಿ ಹ್ಯಾಡ್ ಅ ಗ್ಲೋಬಲ್ ಪರ್ಸ್ಪೆಕ್ಟಿವ್, ಅವರಿಗೆ ಒಪ್ರೆಸ್ಡ್ ಮೈನಾರಿಟೀಸ್ ಮತ್ತು ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಅಂತ ಹೇಳಿದ್ರೆ ಬರೀ ಇಂಡಿಯಾಲಲ್ಲ, he made a very strong connection with the black movement, Black Panthers, Dalit Panthers internationally. ಅದು ಮಾಡಿದ್ರಿಂದನೇ ಅವರು ಗದ್ದಾಫಿ ಅವರು ಒಂದು ದೊಡ್ಡ ಮೀಟಿಂಗ್ ಲಿಬಿಯಲ್ಲಿ ಮಾಡಿದಾಗ ಅವ್ರು ರಿಟರ್ನ್ ಬಂದ ತಕ್ಷಣ ಅವ್ರ ಪಾಸ್ಪೋರ್ಟ್ ಇಂಪೌಂಡ್ ಮಾಡಿ 25 ವರ್ಷ ಅವ್ರ ಪಾಸ್ಪೋರ್ಟ್ ಅವ್ರ ಹತ್ರ ಇರಲಿಲ್ಲ. ಸೊ ಬಟ್ ಸೊ ಐ ವಾಸ್ ಗೋಯಿಂಗ್ ಟು ಸೇ ದ ಫೋರ್ತ್ ಪಾಯಿಂಟ್ ಅಂತ ಹೇಳಿದ್ರೆ ಅವ್ರದ್ದು ಒಂದು ಎಕ್ಸೆಪ್ಷನಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಫಿಯರ್ಲೆಸ್. ಫಿಯರ್ ಎಂಬ ವರ್ಡೇ ಗೊತ್ತಿರಲಿಲ್ಲ. ನಾವು ಇವಾಗ ಭಾಳ ಫಿಯರ್ಫುಲ್ ಟೈಮಲ್ಲಿ ನಾವಿದ್ದೀವಿ. ಬಾಯಿ ಓಪನ್ ಮಾಡೋದಕ್ಕೆ 2-3 ಸಲ ಓಪನ್ ಮಾಡೋದು ಮುಂಚೆ ಇವಾಗೆಲ್ಲ ತಿಳ್ಕೊತಾ ಇದು ಬಿ ಥಿಂಕಿಂಗ್ ಅಬೌಟ್ ಇಟ್. ಹೇಳಿದ್ರೆ ಏನಾಗ್ತದೆ, ಅವ್ರಿಗೆ ಸಿಟ್ಟು ಬರ್ತದೆ, ಇವ್ರಿಗೆ ಸಿಟ್ಟು ಬರ್ತದೆ, ಜೈಲಲ್ಲಿ ಆಗ್ತಾರೆ, UAP ಮಾಡ್ತಾರ ಅಂತ. ಅವ್ರ ಮೇಲೆ ಟಾಡಾ ಪೋಟಾ ಅವರೊಂದು 10 ಕೇಸ್ ಇರ್ತಿತ್ತು ಯಾವಾಗಲೂ. ನಮ್ಮ ಮನೆ ಫೋನ್ ಯಾವಾಗಲೂ ಟ್ಯಾಪ್ ಆಗೇ ಇತ್ತು. ಇಲ್ಲಿ ಬ್ಯಾಂಗ್ಳೂರಲ್ಲಿಂದು ಇದು ಚಂಡೀಗಢ ಒಂದು ಡೈಲಿಯಲ್ಲಿ ಒಂದು ಸಿಖ್ ವಿಷಯದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅಲ್ಲಿದ್ದು ಅಲ್ಲಿದ್ದು ಜಡ್ಜ್ ಆ ಕೇಸ್ ಬಂದಾಗ ಆ ಜರ್ನಲಿಸ್ಟನ್ನು ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಆ ಜಡ್ಜ್ ಕೇಳಿದ್ನಂತೆ, ಇದು ಟ್ರಾನ್ಸ್ಲೇಟೆಡ್ ಆರ್ಟಿಕಲ್ ಅಲ್ಲ, ಒರಿಜಿನಲ್ ಈ ಆರ್ಟಿಕಲ್ ಒರಿಜಿನಲ್ ಬರೀತೀನಿ ಅಂತ ಕೇಂದ್ರಿಗೆ ಅವತ್ತುಂಡ ಏನೋ ಫಾದರ್ನ ಆರ್ಟಿಕಲ್. ಸೊ ಅಪ್ಪಣ್ಣ ಆಯನ್ಲೇ ಅರೆಸ್ಟ್ ಮಾಡ್ಕೊಡುತ್ತಾನೆ. ಸೊ ಇಂಕಲ್ನ ಇಲ್ಲಾಗ OP ಶರ್ಮಾ ನಿಂಗೆ ನೆನಪುಂಟು. He was the sub-inspector. He came from Chandigarh and arrested and handcuffed my father and took him all the way on a train and bus from Bangalore to Chandigarh. This is, I'm talking about 1985 or 86, I can't remember when. But at that time at the POCL, all of them they raised the issue. Journalists Association, Reporters Guild, raised the book. He was immediately released, but Inkal alpa Chandigarh alpa jail yaarle na mother la follow maltad poya.
So adaga Siddharth Shankar Ray was the governor of West Bengal. This was during the Congress time. Rajiv Gandhi was the prime minister. So ಅದಕ್ಕೆ ರಾಜೀವ್ ಗಾಂಧಿ ಗೊತ್ತಾಣಂದು ಪಂಡ ನ್ಯೂಸ್ ಬಸ್ ಸೊ ಹಿ ಸೆಡ್ ನೋ ಏನು ಮಾಡ್ತಿದ್ದು ಅದಕ್ಕೆ ಮುಲ್ಪದ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗ್ಡೆ ಜನಸಂಘದ ಹಿ ವಾಸ್ ವೆರಿ ಹ್ಯಾಪಿ ದಟ್ ಮೈ ಫಾದರ್ ವಾಸ್ ಅರೆಸ್ಟೆಡ್ ಹಿ ಮಸ್ಟ್ ಹ್ಯಾವ್ ಹೆಲ್ಪ್ಡ್ ಹಿಮ್ ಟು ಗೆಟ್ ಅರೆಸ್ಟೆಡ್ ಆಲ್ಸೋ. So but Rajiv Gandhi asked Bhutta Singh, who was the home minister, Dada and Matakena, so Siddharth Shankar Ray was asked to solve the problem. So Siddharth Shankar Ray, my mother and I went to meet him. So Siddharth Shankar Ray told us, you ask him to give an apology, just a written apology, and we'll release him. So yaanle mother la podu jail edar and pod meet ಮಾಡ್ತದೆ one line barele incha. So I regret writing this article. I don't regret it. I'm not going to apologize. Inkel Pande, Inkel Chandigarh, but the foreign country like Kanank. Inkel Multu Chandigarh and Potine Jalpa, Bashela, Bonasla is knowledge. So Inkel Pande, please, Anji, sign mal play, Burchin. Au Anji, Au Epala, Ula Visha, Pani Boka, Piragatum in a chance age. So, any must Horat other Haran Boka release Malponade. But Ancha, Kate, Bodanat Kate, and I can balash to stories or ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಚೀಫ್ ರಿಪೋರ್ಟರ್ ಇದ್ದಾಗ ಗೋಯಂಕಾದ ಜೊತೆಗೆ ಲಡಾಯಿ ಸ್ಟಾರ್ಟ್ ಆಯಿತು, ಜಗಳ. ಅವರು ಸಾಯಿಬಾಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮತ್ತು ಹಿ ಆರ್ಗನೈಸ್ಡ್ ಅ ಸ್ಟ್ರೈಕ್. ಹಿ ವಾಸ್ ಡಿಸ್ಮಿಸ್ಡ್ ಫ್ರಮ್ ಇಂಡಿಯನ್ ಎಕ್ಸ್ಪ್ರೆಸ್ ಅಟ್ ದಟ್ ಟೈಮ್ ಆ್ಯಂಡ್ ದೆನ್ ಹಿ ವೆಂಟ್ ಟು ಕೋರ್ಟ್ ಆ್ಯಂಡ್ ಹಿ ವಾಸ್ ರೀಇನ್ಸ್ಟೇಟೆಡ್. ಬಟ್ ಅವ್ರು ರೀಇನ್ಸ್ಟೇಟ್ ಆದಾಗ ಹಿ ಡಿಡ್ ನಾಟ್ ಗೋ ಬ್ಯಾಕ್. ಇನ್ಸ್ಟೆಡ್ ಹಿ ಬಾಟ್ ಅವರ್ ಫಸ್ಟ್ ಕಾರ್, ಒಂದು ಹೆರಲ್ಡ್ ಕಾರ್ ಅಂತ ಇತ್ತು ಅವಾಗ. ಆ ಕಾರ್ ತಗೊಂಡು ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಸುತ್ತ ಒಂದು 10 ಸರಿ ಹಾರ್ನ್ ಮಾಡಿ ಸುತ್ತ ಹೋಗಿತ್ತು, ನಾನು ವಿಕ್ಟೋರಿಯಸ್ ಆಗಿದ್ದೀನಿ ಅಂತ. ಆಮೇಲೆ ದಲಿತ್ ವಾಯ್ಸ್ ಸ್ಟಾರ್ಟ್ ಮಾಡಿದವರು 1982 ಮುಲ್ಕ್ರಾಜ್ ಆನಂದ್ ಅಂತ ಇಸ್ ಅ ಫೇಮಸ್ ಆಥರ್. ಮುಲ್ಕ್ರಾಜ್ ಆನಂದ್ ಸಪೋರ್ಟೆಡ್ ಹಿಮ್, ಎನ್ಕರೇಜ್ ಹಿಮ್, ಆ್ಯಂಡ್ ದಲಿತ್ ವಾಯ್ಸ್ ವಾಸ್ ಸ್ಟಾರ್ಟೆಡ್ ಆ್ಯಂಡ್ rest is history. I think, now Dalit Voice is probably the most prominent Dalit Indian English journal that has existed. Nothing quite like this has happened after that or before that. So ivaga ಇದೆಲ್ಲ ಹಿಸ್ಟ್ರಿ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ಬೋದು. ಬಟ್ ಮೇನ್ ಪಾಯಿಂಟ್ ಐ ಥಿಂಕ್ ವಿಚ್ ಇಸ್ ಲೋಲಕ್ಷ has also said and Hanif has also said, ಇವಾಗ ಮೇನ್ ವಿಷಯ ಅಂತ ಹೇಳಿದ್ರೆ ಇವಾಗ ಜಾಸ್ತಿ ಹೆಚ್ಚಾಗಿ ಓವರ್ 50 years ಏಜ್ ಆಗಿರೋರಿಗೆ ದಲಿತ್ ವಾಯ್ಸ್ ಬಗ್ಗೆ ಗೊತ್ತಿದೆ, ಇಶ್ಯೂಸ್ ಬಗ್ಗೆ ಗೊತ್ತಿದೆ. ಬಟ್ ಆಲ್ ದ ಯಂಗರ್ ಪೀಪಲ್, ಈ ಜನ್ರೇಷನಲ್ಲಿರೋರಿಗೆ ಅವ್ರಿಗಷ್ಟು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಯಾರು JNU ಆ ಥರ ಸ್ಟಡಿ ಮಾಡೋ ಅವ್ರಿಗೆಲ್ಲ ಗೊತ್ತಿದೆ. ಬಟ್ ಆವ್ರೇಜ್ ನಿಮ್ಮ ಹೇಳಿದಾಗ ಸೊ ಅವರಿಗೆ ಎಲ್ಲ ದಲಿತ್ ವಾಯ್ಸ್ ಇದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಲಿಯೋದು ಜಾಸ್ತಿ ಅಲ್ಲ ಇವಾಗ. ಸೊ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ RSS BJP ಪ್ರಾಪಗಾಂಡನೇ ನಾನ್ ಸ್ಟಾಪ್ ಬರ್ತಾನೆ ಇರ್ತದೆ. ಸೊ ಅದನ್ನು ಕೌಂಟರ್ ಮಾಡಲಿಕ್ಕೆ ದಲಿತ್ ವಾಯ್ಸ್ ಒಳಗಡೆ ಇರೋ ಐಡಿಯಾಸ್, ದಲಿತ್ ವಾಯ್ಸ್ ಅಲ್ಲ, ಐಡಿಯಾಸ್, ಕಾನ್ಸೆಪ್ಟ್ಸ್ ಅವ್ರೇನು ಆ ಟೈಮಲ್ಲಿ ಮಾಡ್ತಾ ಇದ್ರು ಅದು ಇಟ್ ಇಸ್ ಬಿಕಮ್ ಈವನ್ ಮೋರ್ ರೆಲೆವೆಂಟ್ ಟುಡೇ. ಸೊ ಇವಾಗ ಇಷ್ಟು ಪೋಲರೈಸೇಷನ್ ಆಗಿರೋದು ಇಂಡಿಯನ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್. ದಲಿತ್ ಇರಲಿ, ಕಾಸ್ಟ್ ಬೇಸ್ಡ್ ಪೋಲರೈಸೇಷನ್ ಇರಲಿ, ರಿಲಿಜಿಯಸ್ ಬೇಸ್ಡ್ ಪೋಲರೈಸೇಷನ್, ಜೆಂಡರ್ ಬೇಸ್ಡ್ ಪೋಲರೈಸೇಷನ್, ಇಷ್ಟು ಡಿವಿಷನ್ ನಮ್ಮ ದೇಶದಲ್ಲಿ ಹಿಸ್ಟಾರಿಕಲಿ ಆಗೇ ಇಲ್ಲ. ಸೊ ಇತ್ತಂಜಿ ಭಾರಿ ಕ್ರಿಟಿಕಲ್ ಸಿಚುವೇಶನ್ ಉಂಟು ನಮ್ಮ ದೇಶ. ಸೊ ಆ ಟೈಮಡೆ ಇಂಚ ದಲಿತ್ ವಾಯ್ಸ್ ರಾಜಶೇಖರ್ ಮತ್ತು ಅನ್ನ ಐಡಿಯಾಸ್ ಅವಿನ ಇಂಚ ಕೊಣೊಪಿನಿ ಜಾಸ್ತಿ ಅದು ಹೆಚ್ಚಾದ ಯೂತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ಗೆ ಇಂಚ ಕೊಣೊಪಿನಿಂದ ಥ್ರೂ social media, through reviving the website. So Idamutta, we have already digitized all the past issues of Dalit Voice and of all his books. The digitization is almost complete. They have created a website. It will all go live soon. And we wanted to also talk to the government of Karnataka to do a bunch of things, including a chair, research, and relaunch sort of a Dalit Voice 2.0, which is relevant for modern times. So I thought I'll just share these few ideas with you, and thank you again to all of you who've come. I don't know the other gentlemen, but Ishwari ಕೇಳಿದ್ರಿಂದ ಗೊತ್ತಾಯಿತು ಅವರು ಭಾಳ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅವ್ರ ಫ್ಯಾಮಿಲೀಸ್ಗೂ ನಾನು ಪರ್ಸ್ನಲಿ ಸಿಂಪತೀಸ್, ಎಂಪತಿ ಕೊಟ್ಟು ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು. I'm sorry I won't be able to speak in Kannada or any other language because English is my main language. Esteemed dignitaries, guests, friends who are here today. It's actually my privilege to be here today for this memorial service honoring the lives of V.T. Rajashekar, the respected journalist, P.B. Desa, the past president of PUCL Karnataka, and as well as Professor Muzaffar Asadi, a distinguished political scientist and academician.
Allow me to introduce myself. My name is Preetika. I have the honor of representing my late father, PB Dessa. Mostly everybody knows him as PB Dessa. He's actually Patrick Dessa, but I don't think everybody knows that name. Dad would often quote Edmund Burke, "The only thing necessary for triumph of evil is for good men to do nothing." He firmly believed that injustice thrives when good people remain silent, and he lived by this principle, never shying away from standing against wrongdoings. Through the heartfelt stories shared by my dad's friends, relatives, dear friends, I have come to truly appreciate the depth of his lifelong commitment to activism, something that took root during his college years. He poured his heart and soul into service of others, embodying selflessness in every aspect of his life. More than just an individual, he is a force of nature, an institution in his own right, one that Mangalore will deeply miss for generations. His fearless leadership shone through in his numerous conventions he organized, always standing firm for what he believed in, never hesitating to take up on challenges. He was without a doubt a born leader. His passing leaves a void in Mangalore that can never be filled. My dad lived a life of simplicity. He never sought wealth, fame, name, material possessions. He owned very little, yet his heart was full. Though he had opportunities to move abroad, he consciously chose to remain in India, deeply committed to its values and progress. His love for the country outweighed personal gains, and he dedicated himself to making a difference right where he was. He found fulfillment not in his possessions but in purpose. A passionate reader, he instilled a love for reading books in all of us, especially us children. Dad was a man of unshakable beliefs, always standing at the forefront of protests and rallies. Often he was the lone voice of dissent, yet he never wavered, fearlessly confronting authorities, whether police or top government officials. He spoke his truth without hesitation, guided by his unwavering belief in justice. As Martin Luther King Jr. said, "Injustice anywhere is a threat to justice everywhere." Dad lived by this principle, refusing to stay silent in the face of wrongdoings. His resilience in life was remarkable. No matter the challenges, business losses, family tragedies, financial struggles, or even his own health issues, he stood tall, unwavering. He endured multiple heart attacks and in his final years, prostate cancer. Yet despite his declining health, he remained active in his mission, still sending messages, WhatsApp messages, and advocating for justice. A decade ago, in 2015, Dad made the selfless decision to donate his body, a testament to the values he upheld. Even in death, he chose to contribute to research, education, leaving behind the final act of service. PB Dessa became synonymous with human rights. After his passing, many people came forward to share stories of how he touched their lives. His courage, patience, persistence, and wisdom. He will always be remembered not only for his ideologies but also for his signature long hair style and bright smile. Dad often quoted, when we were around with family, a quote by Albert Einstein: "The world will not be destroyed by those who do evil, but by those who watch them without doing anything." My dad was never one to simply watch, he acted. And while his absence leaves a deep void, I hold on to the hope that there will be others like him, passionate, selfless, committed, compassionate, wise, and fearless in the pursuit of justice. Thank you all for inviting me to this event to celebrate my dad's life. As his daughter, it is an honor to stand before you. I feel immensely proud of him, deeply grateful to each one of you for being here to remember Dad. ಪತ್ರಿಕಾ ರಂಗದಲ್ಲಿ ನಮ್ಮ MA ಜರ್ನಲಿಸಮ್ ಏನಿದೆ, ಮಾಸ್ ಕಮ್ಯುನಿಕೇಷನ್ಸ್ ಮತ್ತು ಜರ್ನಲಿಸಮ್ಗೆ ಅವರು ಪಠ್ಯ ಆಗಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಪಠ್ಯ ಮಾಡುವ ಜನ
ಅಧಿಕಾರದಲ್ಲಿರುವವರ ಬೂಟ್ ಪಾಲಿಶ್ ಮಾಡ್ತಾ ಇರುವುದರಿಂದ, ಪ್ರಗತಿಪರ ಎಂಬ ಮುಖವಾಡವನ್ನು ತೊಟ್ಟ ಜನ ಕೂಡ ಹಾಗೆ ಮಾಡ್ತಾ ಇರುವುದರಿಂದ ಅವರು ನಮ್ಮ ಮಕ್ಕಳ ಪಠ್ಯಕ್ಕೆ ಸೇರಲಿಲ್ಲ. ಅದರಿಂದ ಯಾರಾದರೂ ನಮ್ಮ ಕರ್ನಾಟಕದಲ್ಲಿ ಪಠ್ಯಕ್ಕೆ ಸೇರಬೇಕಾದ ಜರ್ನಲಿಸ್ಟ್ ಇದ್ದರೆ ವಿ.ಟಿ. ರಾಜಶೇಖರ್ ಶೆಟ್ಟಿ, ಇನ್ನೊಬ್ಬರು ವಡ್ಡರ್ಸೆ ರಘುರಾಮ್ ಶೆಟ್ಟಿ, ಮತ್ತೊಬ್ಬರು ನಮ್ಮ ಕಾರ್ಕಳದ ಇನ್ನೊಬ್ಬರಿದ್ದವರು ಬಿಲ್ಲವ ಸಮುದಾಯಕ್ಕೆ ಸೇರಿದವರು, ಅವರು ಗ್ರೇಟ್ ಪತ್ರಕರ್ತರು. ಅವರು ಹೆಸರು ಕಲ್ಲೆ ಶಿವೋತ್ತಮ್ ರಾವ್ ಹೇಳಿ, ಅವರ ಹೆಸರಲ್ಲಿ ರಾವ್ ಇದೆ. ಈಗ ಈ 3 ಜನ ಅವರು ಸ್ಕಾಲರ್ಸು ಹೌದು, ಪತ್ರಕರ್ತರು ಹೌದು, ಒಂದು ಮಟ್ಟದಲ್ಲಿ ಆ್ಯಕ್ಟಿವಿಸ್ಟ್ಗಳು ಕೂಡ ಹೌದು. ಇವರು ನಮ್ಮ ಜರ್ನಲಿಸಮ್ನ ಪಟ್ಟದಲ್ಲಿ ಸೇರಬೇಕಾಗಿತ್ತು. ಈ 3 ಜನರ ಒಳಗೆ ವೈಯಕ್ತಿಕವಾದ ಸಂಬಂಧಗಳು ಚೆನ್ನಾಗಿರಲಿಲ್ಲ. ನನಗೆ 3 ಜನರಸು ಚೆನ್ನಾಗಿ ಗೊತ್ತಿದ್ದುದರಿಂದ ನಾನು ಕಲ್ಲೇಶ್ ಜೊತೆ ಸಾಕಷ್ಟು, ರಘುರಾಮ್ ಶೆಟ್ಟಿ ಜೊತೆ ಸಾಕಷ್ಟು ವರ್ಷ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಆಗ ಕನ್ನಡ ಓದ್ತಾ ಇದ್ದವರಿಗೆ ಗೊತ್ತಿರ್ಬೋದು, ನಾನು ಕೂಡ ದಿವಸಕ್ಕೆ ಇಷ್ಟು ಕೆಟ್ಟದಾಗಿ ಬರೆದಂಥ ಪತ್ರಗಳನ್ನು ಸ್ವೀಕಾರ ಮಾಡ್ತಾ ಇದ್ದೆ. ನಾನು ನಮ್ಮ Y.M. ಹೆಗ್ಡೆ ಎಂಬ ಒಬ್ಬರು ಪತ್ರಕರ್ತರು ಇದ್ದರು, ಹಿ ವಾಸ್ ವಿತ್ ಫ್ರೀ ಪ್ರೆಸ್ ಜರ್ನಲ್, ಮತ್ತು ಇಲ್ಲಿಗೆ ಬಂದಿದ್ದರು. ಅವರು ನನ್ನ ಟೇಬಲ್ಗೆ ತಂದು ಬಿಸಾಡ್ತಾ ಇದ್ರು ಬೆಳಿಗ್ಗೆ, ವಾಟ್ ಯು ಹ್ಯಾವ್ ಗಾಟ್ ಟುಡೇ ಹೇಳಿ. ನನಗೆ ಬಹಳ ಕೆಟ್ಟದಾಗಿ ಬ್ಯಾರ್ಲೆ ಪುಟ್ಟಿದ್ನೆ ಹಾಗೆ ಹೀಗೆಲ್ಲ ಬರೆದವರು ಸಾಕಷ್ಟು ಪತ್ರಗಳಾಗ ಬರ್ತಾ ಇತ್ತು ನನಗೆ. ಒಂದು ದಿವಸ ರಘುರಾಮ್ ಶೆಟ್ಟಿ ಬಂದು ಕೇಳಿದರು, ಯಾಕೆ? ನಾನು ಆಗ ರಾಮಾಯಣದ ಬಗ್ಗೆ ಭಾಷ್ಯ ಬರೀತಾ ಇದ್ದೆ. ಅಂಥ ನಿರ್ಭೀತಿಯಿಂದ ನೋಡಿ ಮಗ ಅವರು ಹೇಳಿದರು, ಅಂಥ ಪರಿಸ್ಥಿತಿ ಬಂದರೆ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಈಗ ಕಾಂಪ್ರಮೈಸ್ ಮಾಡಿದ್ದನ್ನೇ ಒಬ್ಬ ಹೀರೋ ಆಗಿದ್ದಾನೆ ಇಂಡಿಯಾದಲ್ಲಿ. ಯಾರು ಬರೆದು ಕೊಟ್ಟಿದ್ದಾನೆ ಜೈಲಲ್ಲಿ, ನನ್ನನ್ನು ಕ್ಷಮಿಸಿ ನಾನು ಏನು ಮಾಡುವುದಿಲ್ಲ ಹೇಳಿ ಬರೆದು ಕೊಟ್ಟವನು ಇಂಡಿಯಾದಲ್ಲಿ ಈಗ ಹೀರೋ ಆಗಿದ್ದಾನೆ. ಆದರೆ ತನ್ನ ಸ್ವತಃ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ದ ಸೋ ಕಾಲ್ಡ್ ಫ್ರೀ ಇಂಡಿಯಾದಲ್ಲಿ, ದ ಸೋ ಕಾಲ್ಡ್ ಈಗ ಮಾತಾಡ್ತಿರುವಂಥ ಸಂವಿಧಾನವನ್ನು ಇಟ್ಟುಕೊಂಡು ಓಡಾಡ್ತಾ ಇರುವಂಥ ನಾಯಕರು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಅಂಥ ಪರಿಸ್ಥಿತಿ ಇತ್ತು, ಮತ್ತು ಅದನ್ನು ಮೆಟ್ಟಿ ನಿಂತಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಹೇಳಿದರೆ, ಇವರು 3 ಜನ ಕೂಡ ಅವರ ಸಮಯಕ್ಕಿಂತ ತುಂಬ ಮುಂದೆ ಇದ್ದರು. ವಿ.ಟಿ. ರಾಜಶೇಖರ್ ದಲಿತರ ಬಗ್ಗೆ ಬರೀತಾ ಇರುವಾಗ ದಲಿತರಿಗೆ ಇಂಗ್ಲೀಷ್ ಓದಲಿಕ್ಕೆ ಬರ್ತಾ ಇರಲಿಲ್ಲ. ಅವರು 80ರ ದಶಕದಲ್ಲಿ ಆರಂಭ ಮಾಡುವಾಗ ಫಸ್ಟ್ ಜನ್ರೇಷನ್ ಯೂನಿವರ್ಸಿಟಿಗಳಿಗೆ ಹೋಗ್ತಿಲಿಕ್ಕೆ ಸ್ಟಾರ್ಟ್ ಆಗಿತ್ತಷ್ಟೇ. ಕೆಲವರು ಒಂದಷ್ಟು ಜನ ನಮಗೆ ಗೊತ್ತಿರುವ IAS IPS ಅಧಿಕಾರಿಗಳು ತಮ್ಗೆ ಗೊತ್ತಿರೋರು ಹಾಸ್ಟೆಲಲ್ಲಿ ಕಲ್ತಾ, ಎಸ್ಪೆಷಲಿ ಮೈಸೂರಿನಲ್ಲಿ ಓದಿದ ಕೆಲವರು ಅಷ್ಟೇ ಬಂದಿದ್ದಾರೆ. ಹಾಗೆ ಇರಲಿಲ್ಲ. 87ರಲ್ಲಿ ಪ್ರಥಮ ಬಾರಿಗೆ ಫಸ್ಟ್ ಆಲ್ ಇಂಡಿಯಾ ದಲಿತ್ ರೈಟರ್ಸ್ ಕಾನ್ಫರೆನ್ಸ್ ಆದಾಗ ಹೈದರಾಬಾದ್, ನಾನು ಮತ್ತು ಅವ್ರ ಜೊತೆಯಲ್ಲಿದ್ವಿ. ನಾನು 3 ದಿವಸ ಅದರ ಬಗ್ಗೆ ರುನೋಕ ರಶೀದಿ ಹೇಳಿ ಲಾಸ್ ಏಂಜಲ್ಸಿಂದ ಒಬ್ಬರು ಬ್ಲ್ಯಾಕ್ ರೈಟ್ರು ಬಂದಿದ್ದರು, ಸಲೀಲಿ ಗೊತ್ತಿರ್ಬೋದು. ನಾನು ಅದರ ಮೇಲೆ ಅವರು ಇಂಟರ್ವ್ಯೂ ಎಲ್ಲ ಮಾಡಿ ಬರೆದಿದ್ದಾಗ, ಇಟ್ ವಾಸ್ ಇನ್ 87. ಇದು ಅಂದರೆ ಒಬ್ಬ ಪತ್ರಕರ್ತ ಆ ಶೋಷಿತ ಸಮುದಾಯಕ್ಕೆ ಸೇರದವನಿದ್ರೂ ಕೂಡ ಆ ಶೋಷಿತ ಸಮುದಾಯದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ ರೀತಿ ಇದೆಲ್ಲ, ಅದು ಬಹಳ ಒಂದು ಯೂನಿಕ್, ಅದು ಅನನ್ಯವಾದಂಥ ಒಂದು ವಿಷಯ. ಅದಕ್ಕಾಗಿ ಇವತ್ತು ನಾನು ಕೆಲವು ನಮ್ಮ ಸ್ನೇಹಿತರೆಲ್ಲ ನಾನು ಕೇಳಿದ್ದೆ, ಈಗಿನ ನಾನು ಬಹಳ ಹತ್ತಿರದಲ್ಲಿ ದಲಿತ ಚಳವಳಿಯನ್ನು ಇಲ್ಲಿನೂ ಹೊರಗಿನೂ ನೋಡಿರೋದ್ರಿಂದ ಸಾಕಷ್ಟು ಅದರ ಬಗ್ಗೆ ಕೆಲಸ ಮಾಡಿರೋನಾಗಿದ್ದು, ಇವತ್ತಿನ ದಲಿತ ಚಳವಳಿ ಆ ರೀತಿಯಲ್ಲಿ ಇಲ್ಲ. ಇವತ್ತು ಚಳವಳಿನೂ ಒಂದು ವ್ಯಾಪಾರ, ಲೀಡರ್ಗಳು ಒಂದು ವ್ಯಾಪಾರದ ರೀತಿ ಆಗಿ ಹೋಗಿದೆ. ಅವರ ಕಮಿಟ್ಮೆಂಟ್, ಒಂದು ಶೋಷಿತ ಸಮುದಾಯಕ್ಕಾಗಿ ಅವರ ಕಮಿಟ್ಮೆಂಟ್, ಇವತ್ತು ಆ ಶೋಷಿತ ಸಮುದಾಯದಲ್ಲೇ ಬಂದ ದಲಿತರ ಹೆಸರಲ್ಲಿ, ಅಂಬೇಡ್ಕರಲ್ಲಿ ಬಂದ ಹೆಸರಲ್ಲಿ ಬಂದಂಥ ಲೀಡರ್ಸ್ಗಳು ನಡೆದುಕೊಳ್ಳುವ ರೀತಿಯನ್ನು ನಾವು ಗಮನಿಸುವಾಗ ನನಗೆ ಆಘಾತ ಆಗ್ತದೆ. 2013ರಲ್ಲಿ ನಾವು ಅಂತ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ವಿ. ಎಲ್ಲ ಸಂಘಟನೆಗಳ, ರೈತ ಸಂಘ, ಕನ್ನಡ ಚಳವಳಿಗಾರರು ಎಲ್ಲರನ್ನ ಸೇರಿಸಿಕೊಂಡು ಒಂದು ಪರ್ಯಾಯ ರಾಜಕಾರಣವನ್ನು ಮಾಡಿದ್ರು. ಅವರು ಆಗಲೇ ಅದನ್ನು ಮಾತಾಡ್ತಾ ಇದ್ರು. ಹೇಗೆ ಅವರು ಸಲೀಲ್ ಅವರು ಹೇಳಿದರು, ಕಾಂಚೀರಾಮಿನ ವಿಷಯಗಳ ಬಗ್ಗೆ ಮಾತಾಡಿದ್ರು. ನನಗೆ ಅವರಿಗೆ ವೈಚಾರಿಕವಾಗಿ ತುಂಬ ವ್ಯತ್ಯಾಸ ಇತ್ತು.
ನನಗೆ ಮತ್ತು ವಿ ಟಿ ರವರ ಹತ್ರ ನಾನು, ಅವರು ತಮಗೆ ಗೊತ್ತಿರ್ಬೋದು, ಮೇಧಾ ಪಾಟ್ಕರ್ ಬಗ್ಗೆ ಒಂದು ಅವರು ಬರೆಯುವಾಗ, ನಾನು ಒಂದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾತಾಡುವಾಗ ಅದರ ಮೇಲೆ ಚರ್ಚೆ ಮಾಡುವಾಗ ನಾನು ಹೇಳಿದೆ, ಅವರು ಮೇಧಾ ಪಾಟ್ಕರ್ ಶುಡ್ ಹ್ಯಾವ್ ಕಮಿಟೆಡ್ ಸೂಸೈಡ್ ಎಂದು ಬರೆದಿದ್ರು ಅವರು. ಆಗ ನಾನು ಅದನ್ನು ಹೇಳಿದೆ, ಜಾತಿಯ ಕಾರಣಕ್ಕೆ ಮೇಧಾ ಪಾಟ್ಕರ್ ಸೂಸೈಡ್ ಮಾಡ್ಕೋಬೇಕಾದ್ರೆ ಜಾತಿಯ ಕಾರಣಕ್ಕೆ ವಿ ಟಿ ರಾಜಶೇಖರ್ ಅವರು ದಲಿತರಲ್ಲ, ದಲಿತರ ಪ್ರಾಬ್ಲಮ್ ಸಾಲ್ವ್ ಆಗದೇ ಇರೋ ಕಾರಣಕ್ಕೆ ವಿ ಟಿ ರಾಜಶೇಖರ್ ಕೂಡ ಸೂಸೈಡ್ ಮಾಡ್ಕೋಬೇಕಾಗ್ತದೆ ಎಂಬುದನ್ನು ಮಾತಾಡಿದೆ ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ತುಂಬ ದೊಡ್ಡ ಆಡಿಯನ್ಸ್ ಇದ್ದರು ಪ್ರೊಫೆಸರ್ ಸರ್. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ನಾವು ಜಾತಿ ಚೌಕಟ್ಟಿನಲ್ಲಿ ಮೀರಿ ನೋಡಬೇಕಾಗ್ತದೆ. ಹೇಗೆ ಇಲ್ಲಿಯ ನಮ್ಮ ಒಟ್ಟು ವ್ಯವಸ್ಥೆ ದಲಿತರನ್ನು ಮತ್ತು ಶೋಷಿತ ಎಲ್ಲ, ಮುಖ್ಯವಾಗಿ ಮಹಿಳೆಯರನ್ನು ಸೇರಿದಂತೆ ಶೋಷಣೆ ಮಾಡ್ತಾ ಇದ್ದೇನೆ. ಆಗ ನಾವು ಅದಕ್ಕೆ ಪರ್ಯಾಯಗಳನ್ನು ಹುಡುಕುವಾಗ, ಅದರ ಆ ಕಾಂಟ್ರಡಿಕ್ಷನ್ಸನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ಬಹಳ ಗಂಭೀರವಾಗಿ ಇರಬೇಕು ಎಂಬುದನ್ನು. ಮತ್ತು ಅವರು ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಜಾತಿ ಐಡೆಂಟಿಟಿ ಹೇಗೆ ಬ್ರಾಹ್ಮಣಿಸಮ್ ನಾಶ ಮಾಡುತ್ತೆ ಮತ್ತು ಅದು ಗಟ್ಟಿಯಾದರೆ ನಾಶ ಮಾಡುತ್ತೆ ಎಂಬುದನ್ನು ಆರ್ಗ್ಯೂ ಮಾಡ್ತಾಯಿದ್ರು. ಆಗ ನಾನು ಭಾಳ ಗಂಭೀರವಾಗಿ ಅದರ ಬಗ್ಗೆ ಬರೆದಿದ್ದೆ. ನನ್ನ ಆಲೋಚನೆ ಏನು ಹೇಳಿದೆ, ಬ್ರಾಹ್ಮಣಿಸಮ್ ನಿಂತಿರುವುದೇ ಅದು ಸೋಕಾಲ್ಡ್ ಹಿಂದೂ ಸೋಷಿಯಲ್ ಆರ್ಡರ್ ಹೇಳಿ ನಾವು ಏನನ್ನು ಹೇಳ್ತಾ ಇದ್ದೇವೆ, ಅದರ ಮೂಲ ಘಟಕನೇ ಜಾತಿ. ಜಾತಿ ಗಟ್ಟಿಯಾದರೆ ಅಲ್ಟಿಮೇಟ್ ಆಗಿ ಬ್ರಾಹ್ಮಣಿಸಮ್ ಗಟ್ಟಿಯಾಗುತ್ತೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಅಂಬೇಡ್ಕರ್ ಆ್ಯನಿಲೇಷನ್ ಆಫ್ ಕಾಸ್ಟ್ ಎಂಬ ಪುಸ್ತಕವನ್ನು ಬರೆದ್ರು. ಹೇಳಿ, ನಾವು ಜಾತಿಯನ್ನು ನಾಶ ಮಾಡದೆ, ನಮ್ಮ ಕೆಲವು ಸ್ನೇಹಿತರು ಹೇಳ್ತಾರೆ ಜಾತಿ ಸಿಸ್ಟಮ್ ಬೇರೆ ಜಾತಿ ಹೇಳಿ, ಜಾತಿ ಸಿಸ್ಟಮ್ ಬಿಟ್ಟು ಜಾತಿ ಇರೋದಾಗೋದೇ ಇಲ್ಲ. ನೀವು ಒಂದು ಜಾತಿಯನ್ನು ಹೇಳಿದರೆ ಲ್ಯಾಡರಲ್ಲಿ ಅದರ ಜಾಗ ಅದಕ್ಕೆ ಈ ತಕ್ಷಣ ಗೊತ್ತಾಗುತ್ತೆ. ಆದ್ದರಿಂದ ಆ ಇಡೀ ಜಾತಿ ವ್ಯವಸ್ಥೆಯ ವಿರುದ್ಧ ನಂತರ ತಮ್ಮ ಆಲೋಚನೆಯನ್ನು ಬಹಳ ಗಂಭೀರವಾಗಿ ಬದಲಿಸಿಕೊಂಡು ತಾನು ಮಾನವ ಎಂಬ ರೀತಿಯಲ್ಲಿ ಅವರು ಬೆಳೆದು ನಿಂತಿರೋದು ಒಂದು ಗ್ರೇಟ್ ಇದು. ಮತ್ತು ಅವರ ಕಾಂಟ್ರಿಬ್ಯೂಷನ್ ಟು ದಿ ಮೂಮೆಂಟ್, ಅವರ ಆಲೋಚನೆಯಿಂದ, ಅವರ ಬರವಣಿಗೆಗಳಿಂದ ಹಿ ಹ್ಯಾಸ್ ಸ್ಟ್ರೆಂಥೆನ್ಡ್ ದ ಡೆಮೋಕ್ರಸಿ. ಅದು ಇಟ್ ವಾಸ್ ನಾಟ್ ಜಸ್ಟ್ ಕನ್ಫೈನ್ಡ್ ಟು ಸರ್ಟನ್ ಕಮ್ಯುನಿಟೀಸ್, ಇಟ್ ಈಸ್ ಫಾರ್ ದ ಡೆಮೋಕ್ರಸಿ. ಆದ್ದರಿಂದ ಅವರ ಕೊಡುಗೆ ಅದು ದೊಡ್ಡ ಡೆಮೋಕ್ರಸಿಗೆ ದೊಡ್ಡ ಕೊಡುಗೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದು ತುಂಬ ಇದೆ. ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಪುಸ್ತಿಕೆಯನ್ನು ಹೇಳ್ತೇನೆ ನಾನು, ಅದು ಬುಕ್ಲೆಟ್ಸ್ ಥರ ಬರೆದಿದ್ದಾರೆ. ಮತ್ತು ಅವರ ಆಲೋಚನೆ ಬಹಳ ಚೆನ್ನಾಗಿತ್ತು ಅದು. ಯಾಕೆಂದರೆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಬರೆದು ಚಿಕ್ಕ ಚಿಕ್ಕ ವಿಷಯಗಳನ್ನು ಜನರಿಗೆ ಮನದಟ್ಟು ಮಾಡುವಂಥ ಒಂದು ದೊಡ್ಡ ಆಶೆ ಇತ್ತು. ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದು ನಾನೇನೋ ಅದು ಗ್ರಂಥ ಬರೆದಿದ್ದೀನಿ ಎಂದು ಹೇಳ್ಕೊಳ್ಳುವಂಥ ಯಾವುದು ಅವರಿಗೆ ಅಂತ ಇದಿರಲಿಲ್ಲ. ಅಂತ ತನ್ನ ಆಲೋಚನೆಗಳು, ಅವರನ್ನು ಚಂಡೀಗಢದಲ್ಲಿ ಅರೆಸ್ಟ್ ಮಾಡಿರೋದು ಒಂದು ಸಣ್ಣ ವಾಕ್ಯಕ್ಕಾಗಿ. ಹಿಂದೂಗಳು ಏನು ಹೇಳ್ತಾರೆ ಅದನ್ನು ನೀವು ವಿರೋಧಿಸಿ ಏನು ಬರೆದಿರುವಾಗೆ ನೆನಪು. ಅಂದರೆ ಅವರು ಅಂಬೇಡ್ಕರನ್ನು ಕೋಟ್ ಮಾಡಿರೋದು. ಆಗಿನ ಪೊಲೀಸು, ಅದೇನು ಬಿ ಜೆ ಪಿ ಸರ್ಕಾರ ಆಗಿರಲಿಲ್ಲ, ತಮಗೆಲ್ಲ ಗೊತ್ತಿದೆ, ಅವರು ಅದನ್ನು ಹೇಳಿದರು. ಆಗಿನ ಪೊಲೀಸು ಕೂಡ ಟಾಲರೇಟ್ ಮಾಡಲಿಲ್ಲ. ಈಗ ಮಾತ್ರ ಇರೋದಲ್ಲ, ಆಗ ಅವರು ಹೇಳಿದರು. ಟಾಟಾದ ಬಗ್ಗೆ ಏನು ಬರೆದಿದ್ದರೆ ಈ ವಾಸ್ ನಿಮಗೆಲ್ಲ, ನಾನು ಅದನ್ನು ಆಗ ಹೇಳುವಾಗ ತಪ್ಪು ಮಾಡಿದೆ. ಸಲೀಲ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನ ಒಬ್ಬರು ಚೀಫ್ ಆಗಿದ್ದರು ಬಹಳ ವರ್ಷಗಳ ಕಾಲ. ಅವರು ಜಗತ್ತನ್ನು ಸುತ್ತಿ ಜಗತ್ತಿನ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿರುವುದು ದೊಡ್ಡ ಸ್ಕಾಲರ್ ಆ್ಯಂಡ್ ಆ್ಯಕ್ಟಿವಿಸ್ಟ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಇವರು ಆ ರೀತಿಯಲ್ಲಿ ಆಗಲೇ ಅಂಥ ಅಂಶಗಳ ಬಗ್ಗೆ ಬೆಳಕು ಚೆಲ್ಲಿದರು. ಬಹುಶಃ ಗಡ್ಡಫಿ ಮೇಲೆ ಗ್ರೀನ್ ಬುಕ್ ಅವ್ರದ್ದೇನೋ ಬಂದಾಗ ಅದು ದೊಡ್ಡ ಇಶ್ಯೂ ಆಗಿತ್ತು. ನಾನು ಸಾಕಷ್ಟು ಅವರ ಪುಸ್ತಕಗಳನ್ನಾಗಲೂ ಓದ್ತಾ ಇದ್ದೆ. ಬಹಳ ಚಿಕ್ಕ ಚಿಕ್ಕ ವಿಷಯದಲ್ಲಿ ಅವರು ಅದನ್ನು ಹೇಳಿದರು. ಅವ್ರದ್ದೊಂದು ವೆರಿ ಇಂಟ್ರೆಸ್ಟಿಂಗ್ ಒಂದು ಬುಕ್ ಇತ್ತು, ಮೆರಿಟ್ ಮೈ ಫುಟ್ ಹೇಳಿ. ಆ ಇಂಗ್ಲೀಷ್ ಭಾಷೆಯಲ್ಲಿ ಆ ರೀತಿಯಲ್ಲಿ ಪುಸ್ತಕದಲ್ಲಿ ಎಲ್ಲ ಬರೆಯುವುದು ಅದು ಆಗ ಸುಲಭ ಇರಲಿಲ್ಲ.